ನಮಸ್ಕಾರ, ನಾನು ನಿಮ್ಮ ಅನಿತಾ. ರೂಪಾಯಿ 10,000 ಬಳಸಿ ವ್ಯವಹಾರವನ್ನು ಹೇಗೆ ಆರಂಭಿಸಬಹುದು? ಬಹುತೇಕ ಜನರು ವ್ಯವಹಾರ ಆರಂಭಿಸಲು ಹೆಚ್ಚು ಹಣ ಬೇಕೆಂದು ಭಾವಿಸುತ್ತಾರೆ. ಆದರೆ ಸತ್ಯ ಏನಂದ್ರೆ, ಸರಿಯಾದ ಮಾದರಿಯನ್ನು ಆಯ್ಕೆ ಮಾಡಿದರೆ ಕೇವಲ ರೂಪಾಯಿ 10,000 ನಿಮಗೆ ಸಾಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲು. ಇಂದು ನಾನು ನಿಮಗೆ ರೂಪಾಯಿ 10,000 ಬಳಸಿ ಆರಂಭಿಸಬಹುದಾದ 3 ಪ್ರಾಯೋಗಿಕವಾದ ವ್ಯವಹಾರಗಳನ್ನು ಪರಿಚಯಿಸಿದ ಬಿಸ್ನೆಸ್ ಬಂದು ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ, ವ್ಯವಹಾರದಲ್ಲಿ ರೂಪಾಯಿ 10,000 ಅಂದ್ರೆ ಅರ್ಥವೇನು? 10,000ರಿಂದ ದೊಡ್ಡ ಕಂಪನಿ ಕಟ್ಟಲು ಸಾಧ್ಯವೇ ಇಲ್ಲ, ಸತ್ಯವಾಗಿಯೂ ಸಾಧ್ಯವಿಲ್ಲ. ಆದರೆ ಇದು ನಿಮಗೆ ಆತ್ಮವಿಶ್ವಾಸ, ನಗದು ಹರಿವು ಅಂದ್ರೆ ಕ್ಯಾಶ್ ಫ್ಲೋ ಅಂತ ಹೇಳ್ತಾರೆ, ಮತ್ತು ಅನುಭವ, ಎಕ್ಸ್ಪೀರಿಯನ್ಸ್ ವನ್ನು ಕೊಡುತ್ತದೆ. ನೀವು ಏನು ಸಣ್ಣ ಬಿಸ್ನೆಸ್ ಮಾಡಿದರೂ ನಿಮ್ಗೆ ಅನುಭವ ಒಂದು ಸಿಗುತ್ತದೆ. ಈ ವಿಡಿಯೋ ಯಾರಿಗಾಗಿ ಎಂದರೆ, ಚಿಕ್ಕದಾಗಿ ಆರಂಭಿಸಿ ದೊಡ್ಡದಾಗಿ ಯೋಚಿಸಲು ಬಯಸುವ ಎಲ್ಲರಿಗೂ, ಅಂದ್ರೆ ನಮ್ಮಂತ ಎಲ್ಲರಿಗೂ. ಆಪ್ಷನ್ ನಂಬರ್ 1, ಹೋಮ್ ಫುಡ್ ಬಿಸ್ನೆಸ್. ನಂಬಿಕೆಗೆ ಆಧಾರಿತ, ಅಂದರೆ ಆಹಾರ ಎನ್ನುವುದು ಎಲ್ಲಾ ಜನರಿಗೂ ಎಂದಿಗೂ ಖರೀದಿಸುವುದನ್ನು ನಿಲ್ಲಿಸದ ವಿಷಯ. ಅಂದ್ರೆ ಎಲ್ಲರಿಗೂ ಆಹಾರ ಬೇಕು ಅಲ್ವಾ? ಡೈಲಿ ನಾವು ಆಹಾರ ಸೇವಿಸ್ತೇವೆ. ನಿಮ್ಮ ಆಹಾರ ರುಚಿಕರವಾಗಿದ್ದರೆ ಮತ್ತು ಸ್ವಚ್ಛವಾಗಿದ್ದರೆ ಗ್ರಾಹಕರು ಮತ್ತೆ ಮತ್ತೆ ಬರುತ್ತಾರೆ. ಮೇನ್ ಆಗಿ ನೀವು ಗ್ರಾಹಕರನ್ನು ಹಿಡಿಯಬೇಕು. ಇದು ಏಕೆ ಕೆಲಸ ಮಾಡುತ್ತದೆ? ಇಲ್ಲಿ ಈ ಫುಡ್ ಬಿಸ್ನೆಸ್ಗೆ ಕಡಿಮೆ ಹೂಡಿಕೆ, ಅಂದ್ರೆ ಹೆಚ್ಚು ಬೇಡಿಕೆ. ಮನೆಯಲ್ಲೇ ಆರಂಭಿಸಬಹುದು, ನಿಮ್ಗೆ ಏನು ಅಂಗಡಿ ಬೇಕಾಗಿಲ್ಲ, ಮನೆಯಲ್ಲೇ ನೀವು ಸ್ಟಾರ್ಟ್ ಮಾಡಬಹುದು. ಮಾತಿನಿಂದ ಪ್ರಚಾರ ಮಾಡಬೇಕು, ಅಂದ್ರೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರೆ. ಆಹಾರ ವ್ಯವಹಾರದಲ್ಲಿ ಗುಣಮಟ್ಟವೇ ನಿಮ್ಮ ಬ್ರ್ಯಾಂಡ್. ಈಗ ನಾವು ಆಪ್ಷನ್ ನಂಬರ್ 2ನೇ ನೋಡೋಣ. ಅಂದ್ರೆ ಏನಿರಬಹುದು ಅಂತ ನೀವು ಹೇಳಿ. ಓಕೆ, ನಾನೇ ಹೇಳ್ತೀನಿ. ಟ್ಯೂಷನ್ ಸೆಂಟರ್ ಅಂದ್ರೆ ಜ್ಞಾನ ಆದಾಯ. ಶಿಕ್ಷಣ ಎಂದರೆ ರೆಸೆಷನ್ ಬಂದರೂ ಕುಸಿಯದ ಕ್ಷೇತ್ರ. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಸದಾ ಹೂಡಿಕೆ ಮಾಡುತ್ತಾರೆ. ನಾನು ಕೂಡ ನನ್ನ ಮಕ್ಕಳಿಗೆ ಶಿಕ್ಷಣಕ್ಕೆ ತುಂಬಾ ಹೂಡಿಕೆ ಮಾಡ್ತೇನೆ. ಇದು ಏಕೆ ಕೆಲಸ ಮಾಡುತ್ತದೆ? ಹಣಕ್ಕಿಂತ ನಿಮ್ಮ ಜ್ಞಾನ ಬಳಕೆ, ಅಂದರಿಗೆ ಈ ನಾಲೆಜ್ ಅನ್ನು ಬಳಕೆ ಮಾಡಬೇಕು. ತಿಂಗಳಿಗೆ ಸ್ಥಿರ ಆದಾಯ, ನಂಬಿಕೆಗೆ ಆಧಾರಿತ ವ್ಯವಹಾರ. ಅಂದ್ರೆ ನಿಮಗೆ ಕೇವಲ 5ರಿಂದ 10 ವಿದ್ಯಾರ್ಥಿಗಳಿಂದಲೇ ಆರಂಭಿಸಬಹುದು. ನೀವು ಸ್ಪಷ್ಟವಾಗಿ ಕಲಿಸಬಲ್ಲವರಾದರೆ ನಿರಂತರವಾಗಿ ಗಳಿಸಬಹುದು. ಆಮೇಲೆ ನಿಮ್ಮ ಬಿಸ್ನೆಸ್ ಅನ್ನು ಗ್ರೋ ಮಾಡೋಕೆ ನಿಮ್ಗೆ 10ರಿಂದ ಜಾಸ್ತಿ ವಿದ್ಯಾರ್ಥಿಗಳನ್ನು ಕಲಿಸಬಹುದು. 3ನೇ ಆಪ್ಷನ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ಸೇಲ್ಸ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಉತ್ಪನ್ನಗಳ ಚಲನೆ ಅಂತ. ಪ್ರತಿ ಉತ್ಪನ್ನಕ್ಕೂ ಸ್ಥಳೀಯವಾಗಿ ಮಾರಾಟ ಮಾಡುವ ಒಬ್ಬರು ನಿಮಗೆ ಬೇಕಾಗುತ್ತದೆ. ಡಿಸ್ಟ್ರಿಬ್ಯೂಷನ್ ಎಂದರೆ ನಿಮ್ಗೆ ಡಿಗ್ರಿ ಅಂತ ಬೇಕಾಗಿಲ್ಲ, ಸಂಪರ್ಕಗಳಲ್ಲಿ ಆಟ, ಒಳ್ಳೆ ಕಮ್ಯುನಿಕೇಶನ್ ಇದ್ದರೆ ಇದು ನಿಮ್ಗೆ ಒಳ್ಳೆ ಬಿಸ್ನೆಸ್. ಇದು ಏಕೆ ಕೆಲಸ ಮಾಡುತ್ತದೆ ಅಂದ್ರೆ, ಇದು ಚಿಕ್ಕದಾಗಿ ಖರೀದಿಸಿ ಬೇಗ ಮಾರಾಟವಾಗುತ್ತದೆ, ಸ್ಥಳೀಯ ಪ್ರದೇಶಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತದೆ, ನಗದು ಹರಿವಿನ ವ್ಯವಹಾರ. ಓಕೆ, ಶ್ರಮದ ಜೊತೆ ನಿಮಗೆ ಈ ವಿಸ್ತರಿಸಬಹುದು. ಲಾಭ ಪ್ರಮಾಣ ಚಿಕ್ಕದಿರಬಹುದು, ಆದರೆ ಇಲ್ಲಿ ಲಾಭ ಚಿಕ್ಕದಾದರೂ ಪ್ರಮಾಣವೇ ಲಾಭ ತರುತ್ತದೆ. ಅದು ಎಲ್ಲರಿಗೂ ಗೊತ್ತಾಗಿರುವುದು ವಿಷಯ. ಸತ್ಯವಾದ ಒಂದು ಮಾತು ಹೇಳ್ತೇನೆ, ಈ 3 ಬಿಸ್ನೆಸ್ಗಳಲ್ಲಿ, ವ್ಯವಹಾರಗಳಲ್ಲಿ ಯಾವುದಾದರೂ ನಿಮ್ಮನ್ನು ಒಂದು ರಾತ್ರಿಯಲ್ಲೇ ಒಳಗೆ ಶ್ರೀಮಂತವನ್ನಾಗಿಸುವುದಿಲ್ಲ. ಅಂದ್ರೆ ಶ್ರೀಮಂತ, ಯು ವಿಲ್ ನಾಟ್ ಬಿಕಮ್ ರಿಚ್ ಒಂದೇ ರಾತ್ರಿಯಲ್ಲಿ ಆಗೋಲ್ಲ. ಆದರೆ ನಿರಂತರವಾಗಿದ್ದರೆ, ಅಂದ್ರೆ ಕನ್ಸಿಸ್ಟೆಂಟ್ ಆಗಿದ್ದರೆ 3 ಬಿಸ್ನೆಸ್ ಕೂಡ ಬೆಳೆಯುತ್ತವೆ. ಸೊ ನೀವು ಕೇವಲ ಈ ನೆನಪಿಟ್ಟುಕೊಳ್ಳಿ, ಮೊದಲು 3 ತಿಂಗಳು ನೀವು ಕಲಿಕೆಯ ಹಂತ, ಅಂದ್ರೆ ಇಟ್ಸ್ ಅ ಲರ್ನಿಂಗ್ ಫೇಸ್ ಅಂತ ಹೇಳ್ತೇವೆ. ತಪ್ಪುಗಳ ಸಹಜ, ಮಿಸ್ಟೇಕ್ಸ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಹಣಕ್ಕಿಂತ ಶಿಸ್ತು ಮುಖ್ಯ. ನಿಮಗೆ ಯಾವ ವ್ಯವಹಾರ ಸೂಕ್ತವೆನಿಸ್ತದೆ ಅಂದ್ರೆ ಈ 3 ಬಿಸ್ನೆಸ್ ಅಲ್ಲಿ, ಹೋಮ್ ಫುಡ್, ಟ್ಯೂಷನ್ ಅಥವಾ ಡಿಸ್ಟ್ರಿಬ್ಯೂಷನ್, ನೀವು ಕೆಳಗೆ ಕಮೆಂಟ್ ಮಾಡಿ, ನಾವು ಚರ್ಚಿಸೋಣ. ಅಲ್ಲಿವರೆಗೂ ನನ್ನ ಚಾನೆಲ್ ಅನ್ನು ವೀಕ್ಷಿಸಿ. ನನ್ನ ಚಾನೆಲ್ ಹೆಸರು ಅವೇಕ್ಸ್ ಮೈಂಡ್ AV. ಥ್ಯಾಂಕ್ ಯು, ಧನ್ಯವಾದಗಳು.